ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮನೋಜ್ ಅವರು ಸೂರ್ಯ ಅವ್ರಿಗೆ ಮತ್ತು ಮೀನಾ ಅವ್ರಿಗೆ ನಿನಗೂ ನಿನ್ನ ಹೆಂಡ್ತಿಗೂ ತೆಗೆದು ಬಿಟ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಆಗ ಸೂರ್ಯ ಅವರು ಹೇಳ್ತಾರೆ, ಲೇ ನಾನು ಇನ್ನೂ ಬದುಕಿದ್ದೀನಿ ಕಣಲೇ ಅಂತ ಹೇಳಿಬಿಟ್ಟು ಸೂರ್ಯ ಅವರು ಮನೋಜ್ ಅವ್ರ ಮೇಲೆ ಕೈ ಮಾಡೋದಕ್ಕೆ ಅಂತ ಹೋಗ್ತಾರೆ. ನನ್ನ ಮುಂದೆನೇ ಹೊಡಿತೀನಿ ಅಂತೀನೋ, ನನ್ನ ಮುಂದೆ ಅಕಸ್ಮಾತ್ ಒಂದು ಏಟ್ ಮುಟ್ಟು ನೋಡು, ನರಸಿಂಹನ ಥರ ದೇಹನ ಬಗೆದು ಬಿಡ್ತೀನಿ ಅಂತ ಹೇಳಿಬಿಟ್ಟು ಸೂರ್ಯ ಅವರು ಮನೋಜ್ ಅವ್ರಿಗೆ ಹೇಳಿಬಿಟ್ಟು ಅವರನ್ನು ಹೊಡಿಯೋದಕ್ಕೆ ಅಂತ ಹೋಗ್ತಾರೆ. ಹಾಕೊಂಡು ಹಿಗ್ಗ ಮುಗ್ಗ ಹೊಡಿತಾ ಇರ್ತಾರೆ. ಅದೇ ಟೈಮಲ್ಲಿ ಅಲ್ಲಿಗೆ ಪೊಲೀಸ್ನವ್ರು ಕೂಡ ಬರ್ತಾರೆ. ಬಂದಾದ್ಮೇಲೆ ಪೊಲೀಸ್ನವ್ರು ಹೇಳ್ತಾರೆ, ಸೂರ್ಯ ಪೊಲೀಸ್ ಸ್ಟೇಷನಿಗೆ ಬಂದುಬಿಟ್ಟು ಏನೂ ಕೇಸ್ ಇಲ್ಲ, ನಮ್ಮ ಮನೆ ಇದು ಪ್ರಾಬ್ಲಮ್ ಅದು, ನಾವು ಕೇಸ್ನ ವಾಪಸ್ ತೊಗೊಂಡಿದ್ದೀವಿ ಅಂತ ಹೇಳಿಬಿಟ್ಟು ಸೂರ್ಯ ಅವರು ಹೇಳಿ ಬಂದ್ರಲ್ಲ, ತಗೊಳ್ಳಿ ಸೈನ್ ಮಾಡಿ ಅಂತ ಹೇಳಿಬಿಟ್ಟು ತೊಗೊಂಬರ್ತಾರೆ. ಆಗ ಪೊಲೀಸ್ನವ್ರಿಗೆ ಮನೋಜ ಹೇಳ್ತಾನೆ, ಅಣ್ಣ ಅನ್ನೋ ಮರ್ಯಾದೆನೇ ಇಲ್ಲ ಸರ್, ಇವನು ನೋಡಿ ನನ್ನ ಮೇಲೇ ಕೈ ಮಾಡ್ತಾ ಇದ್ದಾನೆ ಇವನು ಅಂತ ಹೇಳಿಬಿಟ್ಟು ಮನೋಜವರು ಪೊಲೀಸ್ನವ್ರ ಹತ್ರ ಹೇಳ್ತಾರೆ. ಆಗ ಪೊಲೀಸ್ನವರು ಸೂರ್ಯ ಅವ್ರಿಗೆ, ಯಾಕೋ ಸೂರ್ಯ ಕರ್ಕೊಂಡೋಗಿ ಬೆಂಡೆತ್ಬೇಕಾ ಅಂತ ಹೇಳಿಬಿಟ್ಟು ಕೇಳ್ತಾ ಇರ್ತಾರೆ. ಆಗ ರಂಗನಾಥ್ ಅವ್ರು ಹೇಳ್ತಾರೆ, ಇಲ್ಲ ಸರ್, ಇದು ಮನೆ ಜಗಳ ಸರ್, ಇದು ಇವನು ಏನು ಸಾಚ ಏನಲ್ಲ ಸರ್, ಇವನು ಕೂಡ ಏನು ರಾಂಗ್ ಮಾತಾಡ್ದ, ಅದಕ್ಕೆ ಇವನು ಅವನು ಹೊಡಿಯೋಕ್ಕೆ ಹೋದ ಅಷ್ಟೇ ಸರ್, ಇಷ್ಟೇ ಮನೆ ಪ್ರಾಬ್ಲಮ್ ಸರ್, ಅದೆಲ್ಲ ಏನಿಲ್ಲ ಬಿಡಿ ಅಂತ ಹೇಳ್ತಾರೆ. ಈಗ ನೀವು ಬಂದ ವಿಷಯ ಏನು ಸರ್ ಅಂತ ಕೇಳಿದಾಗ, ಈ ಥರ ಸೂರ್ಯ ಪೊಲೀಸ್ ಸ್ಟೇಷನಿಗೆ ಬಂದುಬಿಟ್ಟು ಇದು ಮನೆ ವಿಷಯ, ಮನೆ ಜಗಳ, ಇದು ಕಂಪ್ಲೇಂಟ್ನ ವಾಪಸ್ ತೊಗೊತೀವಿ ಅಂತ ಹೇಳಿದರು ಸರ್, ಹಾಗಾಗಿ ಬಂದಿದ್ದೀವಿ ಅಂತ ಹೇಳ್ತಾರೆ. ಅದಕ್ಕೆ ಶಾಂತಿಯವರು, ಇಲ್ಲ ನೀವು ಕಂಪ್ಲೇಂಟ್ ತೊಗೊಳ್ಳಿ, ನಾನು ಇದು ಏನಾಯಿತು ಅಂತ ಯಾಕೆ ಅಂತ ಕೇಳಕ್ಕೆ ಹೋಗಿದ್ದಕ್ಕೆ ಮೀನಾ, ಅವ್ರ ತಂಗಿ ಮತ್ತು ಅವ್ರ ತಾಯಿ 3 ಜನನೂ ಸೇರಿಕೊಂಡು ನನ್ನನ್ನು ಹೊಡಿಯೋಕ್ಕೆ ಬಂದಿದ್ದರು ಅಂತ ಹೇಳಿಬಿಟ್ಟು ಸುಳ್ಳು ಕಂಪ್ಲೇಂಟ್ನ ಶಾಂತಿಯವರು ಹೇಳ್ತಾರೆ ಪೊಲೀಸ್ನವ್ರ ಹತ್ರ. ಆಗ ಶಾಂತಿಯವರು ಸುಮ್ಮನಿರೋದಿಲ್ಲ, ಕೊಡಿ ಸರ್, ನಾನೇ ಮುಚ್ಚಳಿಕೆಯನ್ನು ಬರೆದುಬಿಟ್ಟು ನಾನೇ ಸೈನ್ ಹಾಕ್ಕೊಡ್ತೀನಿ, ಮೊದಲೇ ಈ ಮೀನನ್ನು ಕೂಡ ಸಮೇತ ಕರ್ಕೊಂಡು ಹೋಗಿ ಅಂತ ಹೇಳಿಬಿಟ್ಟು ಶಾಂತಿಯವರು ಹೇಳ್ತಾ ಇರ್ತಾರೆ. ಆಗ ಮೀನಾ ಅವ್ರು ಬಂದುಬಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾರೆ ಶಾಂತಿಯವ್ರ ಹತ್ರ, ಅತ್ತೆ ಬೇಡ ಅತ್ತೆ, ಅವನಿನ್ನೂ ಕಾಲೇಜಿಗೆ ಹೋಗೋ ಹುಡುಗ ಅತ್ತೆ, ಬೇಡ ಅತ್ತೆ ಅಂತ ಹೇಳಿಬಿಟ್ಟು, ಅವನು ನಮ್ಮಪ್ಪನ ಕನಸು, ಮನೆ ಬೆಳಗೋ ಹುಡುಗ ಅವನು, ದೀಪ ಅವನು, ನಮ್ಮೆಲ್ಲರ ಮುದ್ದು ಮಗು ಅವನು, ಆ ಮಗು ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟಿದೆ ಅತ್ತೆ, ಕ್ಷಮಿಸ್ಬಿಡಿ ಅತ್ತೆ, ದಯವಿಟ್ಟು ಕ್ಷಮಿಸಿ ಅತ್ತೆ. ಆಗ ರಂಗನಾಥ್ ಅವರು ಶಾಂತಿಯವ್ರಿಗೆ ಬೈತಾ ಇರ್ತಾರೆ, ಅಲ್ಲ ಕಣೆ, ಬೇಕಾಬಿಟ್ಟು ಕಂಪ್ಲೇಂಟ್ನ ಕೊಟ್ಬಿಟ್ಟು ಸಿಕ್ಕಿದ ಜೀವನ ಎಲ್ಲ ಹಾಳು ಮಾಡ್ತಾ ಇದೆಯಲ್ಲ ನೀನು, ಇವನು ಮಂಜ ತಪ್ಪು ಮಾಡ್ದ, ಮಂಜನಿಗೆ ಹೋಗಿ ಈಗ ನೀನು ಚಪ್ಪಲಿ ಹೊಡೆದು ಬಂದೆ ತಾನೆ, ಅಲ್ಲಿ ಮುಗಿಯಿತು, ಈಗ ಮತ್ತೆ ಮೀನಿಗೆ ಏನಕ್ಕೆ ಶಿಕ್ಷೆ ಕೊಡ್ತಾ ಇದೆಯಾ ನೀನು ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ಹೇಳ್ತಾರೆ. ಎಲ್ಲರ ಜೀವನನ ಹಾಳು ಮಾಡಿಬಿಡ ಕಣೆ ದರಿದ್ರವೇ ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ಬೈತಾರೆ. ಆಗ ರಂಗನಾಥ್ ಅವರು, ಇಲ್ಲ ಸರ್, ಇಲ್ಲಿ ಯಾವುದೋ ಕಂಪ್ಲೇಂಟ್ ಬರೆಯೋ ಹಾಗಿಲ್ಲ, ಏನಿಲ್ಲ ಸರ್, ಈ ಕೇಸ್ನ ಇಲ್ಲಿಯೇ ವಾಪಸ್ ತೊಗೊಂಬಿಡಿ ಸರ್ ಅಂತ ಅಂದರೆ, ನನ್ನ ಹಣ ಇಲ್ಲೇ ಬಿದ್ದರೂ ಪರವಾಗಿಲ್ಲ, ನಾನು ಮಾತ್ರ ಕಂಪ್ಲೇಂಟ್ನ ವಾಪಸ್ ತೊಗೊಳ್ಳೋದಿಲ್ಲ ಅಂತ ಹೇಳಿಬಿಟ್ಟು ಶಾಂತಿಯವರು ಖಂಡಿತವಾಗಿ ಹೇಳೇ ಬಿಡ್ತಾರೆ. ಹೇಳಿಬಿಟ್ಟು, ಕೊಡಿರಿ ಸರ್, ನಾನು ಬರೀತೀನಿ, ಸೈನ್ ಹಾಕ್ತೀನಿ ಅಂತ ಹೇಳಿಬಿಟ್ಟು ಇಸ್ಕೊಂಡ್ಬಿಡ್ತಾರೆ. ಮೀನವರು ಕಾಲಿಡ್ದು ಬೇಡ್ಕೊತಾರೆ, ಕಾಲಿಡ್ದು ಬೇಡ್ಕೊಂಡು, ನನ್ನ ಬೇಕಿದ್ರೆ ನನ್ನ ಜೀವ ಕೀಳಿ ಇಲ್ಲೇ ಬಿಟ್ಬಿಡ್ತೀನಿ, ಆದರೆ ಇಂಥ ಕೆಲಸ ಮಾತ್ರ ಮಾಡಬೇಡಿ, ಅವ್ನ ಜೀವನ ಹಾಳಾಗುತ್ತೆ, ಅವ್ನು ಹೊರಗಡೆ ಬಂದಮೇಲೆ ಒಳ್ಳೆ ಮನುಷ್ಯ ಆಗಿರೋದಿಲ್ಲ, ಬೇಡ ಅತ್ತೆ ಅಂತ ಎಷ್ಟೇ ಕೇಳ್ದಂಗೆ ಅವರು ಹಳೇದನ್ನೆಲ್ಲ ನೆನೆಸ್ಕೊತಾರೆ. ಆಗಿದ್ದು ಹಳೇದೆಲ್ಲ ಏನೇನು ನಡೆದಿರುತ್ತೋ ಮೀನಾ ಮತ್ತು ಶಾಂತಿಯವ್ರ ನಡುವೆ ಅದನ್ನೆಲ್ಲ ನೆನೆಸ್ಕೊಂಡು ಸೈನ್ ಹಾಕೇ ಬಿಡ್ತಾರೆ, ಕಂಪ್ಲೇಂಟ್ ಕೊಟ್ಟೇ ಬಿಡ್ತಾರೆ ಶಾಂತಿಯವರು. ಆಗ ರಂಗನಾಥ್ ಅವರು ಹೇಳ್ತಾ ಇರೋದು ಈ ಮನೆ ಯಜಮಾನ ಅಂತ ಹೇಳಿದ್ರೆ, ಶಾಂತಿಯವರು ಹೇಳ್ತಾ ಇರೋದು ಈ ಮನೆ ಯಜಮಾನಿ. ಆಗ ಮನೋಜ್ ಅವರು, ಅಮ್ಮ ನೀನು ಕೊಡಮ್ಮ ಕಂಪ್ಲೇಂಟ್ನ, ಈ ರಾಸ್ಕಲ್ ಏನಾದರೂ ಒಳಗಡೆ ಇದ್ದರೆ 4 ಜನಕ್ಕೆ ಒಳ್ಳೇದಾದರೂ ಆಗುತ್ತೆ ಕಣಮ್ಮ ಅಂತ ಹೇಳಿಬಿಟ್ಟು ಮನೋಜ್ ಅವರು ಕೂಡ ಹೇಳ್ತಾ ಇರ್ತಾರೆ. ಮೀನವರು ಹೋಗ್ಬಿಟ್ಟು ರೋಹಿಣಿ ಮತ್ತು ಮನೋಜ್ ಅವ್ರ ಹತ್ರನೂ ಕೇಳ್ಕೊತಾರೆ, ನೀವಾದರೂ ಹೇಳಿ, ಅತ್ತೆ ಕಂಪ್ಲೇಂಟ್ನ ವಾಪಸ್ ತೊಗೊತಾರೆ ಅಂತ ಹೇಳಿಬಿಟ್ಟು. ಆಗ ರೋಹಿಣಿಯವರು, ಇಲ್ಲ ಆಗೋದಿಲ್ಲ ಮೀನವರೇ, ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಲೇಬೇಕು, ಇದೇ ಕೆಲಸ ನೀವು ಮೊದಲೇ ಮಾಡಬೇಕಾಗಿತ್ತು, ಅವನಿಗೆ ಹೋಗಲಿ, ಅವನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು, ಇದನ್ನೇ ನೀವು ಮೊದಲೇ ಮಾಡಬೇಕಿತ್ತು, ಅವನಿಗೆ ಒಳ್ಳೆ ಬುದ್ಧಿ ಕಲಿಸಿದ್ದಿದ್ರೆ ಅವನು ಯಾಕೆ ಈ ಥರ ಮಾಡ್ತಿದ್ದ ಅಂತ ಹೇಳಿಬಿಟ್ಟು ರೋಹಿಣಿಯವರು ಚುಚ್ಚುಮಾತಿಂದ ಮೀನವ್ರಿಗೆ ಮಾತಾಡ್ತಾರೆ. ಆಗ ಸೂರ್ಯ ಅವರು ಹೇಳ್ತಾರೆ, ನನಗೆ ಕೋರ್ಟಿಗೆ ಹೋಗಿ ಕರ್ಕೊಂಬರೋದು ಹೇಗೆ ಅಂತ ನನಗೆ ಗೊತ್ತು, ಎದ್ದಳಮ್ಮ ನೀನು ಮೀನಾ ಅಂತ ಹೇಳಿಬಿಟ್ಟು ಮೀನಾ ಅವ್ರನ್ನ ಸಮಾಧಾನ ಮಾಡ್ತಾ ಇರ್ತಾರೆ. ಆಗ ಮೀನಾ ಅವ್ರು ಹೇಳ್ತಾರೆ, ನನ್ನಿಂದ ಯಾರು ಜಗಳ ಮಾಡಬೇಕಾಗಿಲ್ಲ, ಯಾರು ಈ ಮನೆ ನೆಮ್ಮದಿ ಹಾಳಾಗೋದು ಬೇಕಾಗಿಲ್ಲ, ನಾನೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿಬಿಟ್ಟು ಮೀನಾ ಅವರು ಹೊರಗಡೆ ಹೋಗ್ತಾ ಇರ್ತಾರೆ. ಆಗ ರಂಗನಾಥ್ ಅವರು, ನಿಲ್ಲಮ್ಮ, ನೀನು ಇಲ್ಲೇ ಇರಬೇಕು, ಇಲ್ಲೇ ಇರಮ್ಮ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ.
ಆಗ ಶಾಂತಿಯವ್ರು ಹೇಳ್ತಾರೆ, ಶಬ್ಬಾಷ್ ಕಣ್ರಿ ಶಬ್ಬಾಷ್, ನಿನ್ನೆ ಮೊನ್ನೆ ಬಂದವಳಿಗೋಸ್ಕರ 30 ವರ್ಷ ಸಂಸಾರ ಮಾಡಿರೋಳಿಗೆ ನೀವು ಈ ಥರ ಅವಮಾನ ಮಾಡ್ತಾ ಇದ್ದೀರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಶಾಂತಿಯವರು, ಇವಾಗ ನಾನು ಈ ಮನೇಲಿ ಇರೋದಿಲ್ಲ ಕಣ್ರಿ, ನಾನೇ ಇರೋದಿಲ್ಲ ಈ ಮನೇಲಿ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಬ್ಯಾಗ್ನ ತೊಗೊಂಬರ್ತಾರೆ. ತೊಗೊಂಬಂದು ಹೋಗೇ ಬಿಡ್ತಾರೆ. ಅಂದರೆ ಶಾಂತಿಯವ್ರ ಫ್ರೆಂಡ್ ಇರ್ತಾರಲ್ಲ ಅವ್ರ ಮನೆಗೆ ಹೊರಟು ಹೋಗ್ತಾರೆ. ಆಗ ಶಾಂತಿಯವರ ಫ್ರೆಂಡ್ ಕೂಡ ಒಬ್ಬರೇ ಮಾತಾಡ್ಕೊತಾ ಇರ್ತಾರೆ. ಮೊದಲೇ ಮೀನಾ ಮತ್ತು ಸೂರ್ಯ ಕಂಡ್ರೆ ಆಗಲ್ಲ ಶಾಂತಿಗೆ, ಇದೇ ದ್ವೇಷ ಇಟ್ಕೊಂಡು ಅವರು ಏನೇನು ಮಾಡ್ತಾ ಇದ್ದಾಳೋ ಏನೋ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ಆಗ ಶಾಂತಿಯವ್ರ ಫ್ರೆಂಡ್ ಕೇಳ್ತಾರೆ, ಏನೇ ಸ್ಟೂಡೆಂಟ್ಸ್ಗೆ ಹೊಸ ಯೂನಿಫಾರ್ಮ್ ತಂದಿದ್ಯಾ ಅಂತ ಕೇಳಿದಾಗ, ಇಲ್ಲ ನಾನು ಮನೆ ಬಿಟ್ಟು ಬಂದುಬಿಟ್ಟೆ ಅಂತ ಹೇಳ್ಬಿಟ್ಟು ಶಾಂತಿಯವ್ರು ಹೇಳ್ತಾರೆ. ಮನೆ ಬಿಟ್ಟು ಬಂದುಬಿಟ್ಯಾ, ಯಾಕೆ ಅಂತ ಕೇಳಿದಾಗ, ಅಲ್ಲ ಮದುವೆ ಮಾಡಿಕೊಟ್ರೆ ಹೆಣ್ಮಕ್ಳು ಮುನ್ನಿಸ್ಕೊಂಡು ತವ್ರ ಮನೆಗೆ ಬರ್ತಾರಲ್ಲ, ಹಾಗೆ ಬಂದಿದೆಯಲ್ಲೇ ನೀನು, ಮೀನಾನೇ ಹೊರಗಡೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ಹೋಗಿದ್ದು ನೋಡಿದ್ರೆ ನೀನು ಅಷ್ಟು ರೋಷದಲ್ಲಿ ಹೋದಲ್ಲಿ ನೀನೇ ಹೊರಗಡೆ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಅವ್ರ ಫ್ರೆಂಡು. ಇಲ್ಲ ಕಣೆ, ಆ ಮೀನಾ ಮತ್ತು ಸೂರ್ಯ ಇಬ್ಬರು ಮನೆಯಿಂದ ಹೊರಗಡೆ ಹೋಗೋವರೆಗೂ ನಾನು ಹೋಗೋದಿಲ್ಲ ಕಣೆ ಅಂತ ಹೇಳ್ಬಿಟ್ಟು ಶಾಂತಿಯವರು ಹೇಳ್ತಾ ಇರ್ತಾರೆ. ಆಗ ಅವ್ರ ಫ್ರೆಂಡ್ ಹೇಳ್ತಾರೆ, ಅಲ್ಲ ಕಣೆ ರೋಹಿಣಿನ ನಾನು ನೋಡಿರೋ ಹುಡುಗಿನೇ ಆದ್ರೂ ಆ ಶ್ರುತಿ ಅವ್ನು ಇಷ್ಟಪಟ್ಟು ಕರ್ಕೊಂಬಂದಿರೋ ಹುಡುಗಿ, ಆದರೆ ಮೀನಾ ಅಂತ ಹುಡುಗಿ ಸೊಸೆ ಸಿಗೋದು ತುಂಬ ಕಷ್ಟ ಕಣೆ, ಮೀನಾ ತುಂಬ ಒಳ್ಳೆ ಹುಡುಗಿ ಕಣೆ ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡು ಹೇಳ್ತಾರೆ. ಓಕೆ ಫ್ರೆಂಡ್, ಈ ಎಪಿಸೋಡ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಂಥ ಎಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೂ ತುಂಬ ಥ್ಯಾಂಕ್ಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.